ಎಲ್ಲಾರು ತಗೊಂಡು ಗೆದ್ದಿದ್ದು 15 ಸೀಟು. ಈಗ ನಾನು ಜಾರ್ಖಂಡ್ ಹೋಗಿ ಅಲ್ಲಿ 15 ಸೀಟ್ ಗೆದ್ದವ್ರೆ, 80 ಸೀಟ್. ಇವರು ರಾಷ್ಟ್ರೀಯ ಪಕ್ಷ, ಇವರು ಬೆಂಬಲ ಮುಗಿಸೋರು. ನೋಡೋಣ ಏನಾಗುತ್ತೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನೆ ಮಾಡ್ತೇನೆ, ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತಿರಬಹುದು, ಆಗ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಹೃದಯವನ್ನು ಹುಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮನೆ ಮಾಡೋದು ಆದಷ್ಟು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ. ನಾನು ಕೆಲವು ಬರ್ತೀನಿ, ನಾನೇ ಬರದೇ ಹೋಗೋಣ. ಕೇಂದ್ರದ ಮಂತ್ರಿ ಇರ್ಬೋದು, ನನಗೆ ಕೆಲವು ನನ್ನ ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ. ಇವತ್ತು ಮಾತಾಡಲ್ಲ, ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ. ಇವತ್ತು ನಾವು ಒಬ್ಬರಿಂದ ಇವತ್ತು ಜನತೆಗಳ ಕಟ್ಟಿಗೆ ರಾಜ್ಯ ಓಡಾಡಬೇಕನ್ನೋದಕ್ಕೆ 3 ಬಾರಿ ವಾರ್ಡ್ ರಿಪ್ಲೇಸ್ಮೆಂಟ್ ಮಾಡಿಸಿ ಓಡಾಡ್ತಾ ಇದ್ದೇನೆ. ಯಾಕಕ್ಕೋಸ್ಕರ ಓಡಾಟ ಮಾಡ್ತಾ ಇದ್ದೇನೆ ನಾನು? 5 ವರ್ಷದ ಸರ್ಕಾರವನ್ನು 1 ಬಾರಿ ತಂದರೆ ಜಾತಿ ಬೆಲೆ ಬರೆದು ಈ ನಾಡಿನ ಜನತೆಯನ್ನು ಸ್ವಾಭಿಮಾನದಿಂದ ಭಕ್ತನ ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದಂತ ಚಿಂತನೆ ಇಟ್ಕೊಂಡಿದ್ದೇನೆ. ಆ 20 ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಲ್ಲಿ ನೋಡಿದ್ದೇವೆ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕು ತರಬೇಕು ಅಂತ ನಾನು ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು, ಪಕ್ಷದ ಸಂಘಟನೆಗೆ ಕರೆದದ್ದು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರ ಒಂದು ಒತ್ತಾಯ ಇದೆ. ಬರಲೇಬೇಕು ಅಂತ ಹೇಳಿ ಚುನಾವಣೆ ಸೋತು ಮನೆಯಲ್ಲಿ ಕೂತಿಲ್ಲ. ಇವತ್ತು ಇನ್ನು ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ. ಇಲ್ಲಿ ಚನ್ನಪಟ್ಟಣ ಕಚೇರಿಯನ್ನು ಮುಂದುವರಿಸಿದೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ 1 ದಿವಸ ಬಂದು ನಿಮ್ಮನ್ನ ಕಷ್ಟ ಸುತ್ತ ನೋಡ್ತಾರೆ. ಆದ್ರೆ ನೀವು ಮದುವೆ ಬನ್ನಿ ಅಲ್ಲ ಬನ್ನಿ ಅಂತ ಶುರು ಮಾಡಿದ್ರೆ ಅವರೊಬ್ಬರೇ ಬಂದು ಈ ಪಕ್ಷದ ಜೀವಗಳಿಗೆ, ಈ ಪಕ್ಷದ ಜೀವ ಇಡೀ ರಾಜ್ಯ ಸುತ್ತಬೇಕು, ರಾಜ್ಯ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ದೀರಿ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವರಿಗೂ ಸಹ ನಾವು ಅವಕಾಶ ಕೊಡಬೇಕು. ಅದರಿಂದ ನಾವು ಏನು 58 ಸೀಟಲ್ಲಿ ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆಯಿದೆ ಮೈತ್ರಿ ಸರ್ಕಾರ. ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170-180 ಸ್ಥಾನವನ್ನ ಈ ರಾಜ್ಯದಲ್ಲಿ ಒಂದು ನಿಮಿಷ